ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಬಸವ ಭವನದಲ್ಲಿ ಪೌರ ಕಾರ್ಮಿಕರ ಕಾರ್ಯಕ್ರಮ ಇತ್ತೀಚೆಗೆ ಹಮ್ಮಿಕೊಳ್ಳಲಾಯಿತು. ಶಾಸಕರಾದ ಜಗದೀಶ್ ಗುಡಗಂಟಿಯವರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಪೌರ ಕಾರ್ಮಿಕರು ಇಲ್ಲದೆ ನಗರವನ್ನು ಉಳಿಸಿಕೊಳ್ಳಲು ಸಾಧ್ಯವಿಲ್ಲ. ಕಸವನ್ನು ತೆಗೆದುಕೊಂಡು ಸಂಗ್ರಹಿಸಿ ನಗರವನ್ನು ಸ್ವಚ್ಛವಾಗಿಸಲು ಪ್ರತಿನಿತ್ಯ ಶ್ರಮಿಸುತ್ತಾರೆ. ಅವರ ಸೇವೆ ಅಸಾಮಾನ್ಯವಾದದ್ದು. ಪ್ರಧಾನಿ ಮೋದಿಯವರು ಪೌರ ಕಾರ್ಮಿಕರ ಪಾದ ತೊಳೆದು ಗೌರವಿಸಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬರೂ ಗೌರವದಿಂದ ಕಾಣಬೇಕೆಂದು ಹೇಳಿದರು. ಪೌರ ಕಾರ್ಮಿಕರ ಕುಟುಂಬದಲ್ಲಿ ಯಾರಾದರೂ ಮೃತಪಟ್ಟರೆ ಅವರ ಅಂತ್ಯ ಸಂಸ್ಕಾರಕ್ಕೆ ₹5,000 ಧನ ಸಹಾಯ ಮಾಡುವುದಾಗಿ ತಿಳಿಸಿದರು. ಮತ್ತು 10ನೇ ತರಗತಿಯಲ್ಲಿ ಹೆಚ್ಚು ಅಂಕ ಪಡೆದ ಪೌರ ಕಾರ್ಮಿಕರ ಮಕ್ಕಳಿಗೆ ₹5,000 ಹಾಗೂ ದ್ವಿತೀಯ PUCಯಲ್ಲಿ ಹೆಚ್ಚು ಅಂಕ ಪಡೆದವರಿಗೆ ಪ್ರಥಮ ಸ್ಥಾನಕ್ಕೆ 15,000, ದ್ವಿತೀಯ ಸ್ಥಾನಕ್ಕೆ 10,000 ಹಾಗೂ ತೃತೀಯ ಸ್ಥಾನ ಪಡೆದ ಮಕ್ಕಳಿಗೆ ₹5,000 ಪ್ರೋತ್ಸಾಹಧನ ವೈಯಕ್ತಿಕವಾಗಿ ಕೊಡುವುದಾಗಿ ಶಾಸಕ ಜಗದೀಶ್ ಗುಡಗಂಟಿಯವರು ಘೋಷಣೆ ಮಾಡಿದರು. ಸರಿಯಾದ ಸಮಯಕ್ಕೆ ಸರಿಯಾದ ಒಂದು ಕಾರ್ಯವನ್ನು ಮಾಡಿ ಎಲ್ಲರಿಂದ ಒಳ್ಳೆ ಆಡಳಿತ ಮಾಡುತ್ತಾ ಇರುವಂತಹ ನಮ್ಮ ಆಯುಕ್ತರಾದ ಜ್ಯೋತಿ ಗಿರೀಶ್ ಅವರೇ, ಉಷಾರ್ ಕುಮಾರ್ ಅವರೇ, ಪ್ರಕಾಶ್ ಹಂಗರಿ ಅವರೇ, ಉಪಾಧ್ಯಕ್ಷರಾದ ರೇಖಾ ಅವರನ್ನು ಮುಂದೆ ಮಾಡಿಕೊಂಡು ಉಪಸ್ಥಿತರುವ ಸಮಸ್ತ ಎಲ್ಲ ನಮ್ಮ ಮೆಂಬರ್ಗಳೇ ಹೇಳ್ತಿದ್ದೀನಿ. ತಮ್ಮ ಗೊತ್ತಿದ್ದ ವಿಷಯ, ಮಹಾನ್ ಒಂದು ಬೃಹತ್ ಕುಂಭಮೇಳದಲ್ಲಿ ಲಕ್ಷಾಂತರ ಜನರು ಕೂಡ ಸ್ವಚ್ಛತೆಯನ್ನು ಕಾಪಾಡಿದಂಥ ಮಹಾನ್ ಕಾರ್ಯ ನಮ್ಮ ಕಾರ್ಮಿಕರು ಮಾಡಿದ್ದು. ಅದನ್ನು ಪ್ರಶಂಸಿಸಿ ಅರಿತುಕೊಂಡು ಅವರ ಮಹಾನ್ ಕಾರ್ಯ ಬಹಳ ಪುಣ್ಯವಾದದ್ದು ಅಂತ ತಿಳ್ಕೊಂಡು ನಮ್ಮ ಭಾರತ ದೇಶದ ಪ್ರಧಾನ ಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ಅವರ ಕಾಲ ತೊಳೆದು ಪೂಜೆ ಮಾಡುವ ಮೂಲಕ ಅವರ ವ್ಯಕ್ತಿತ್ವ, ಅವರ ಸ್ಥಾನಮಾನವನ್ನು ಎತ್ತಿ ಹಿಡಿದಂಥವ್ರು ಅವರಿದ್ದಾರೆ. ಅದಕ್ಕೆ ಅವರು ಯೋಗ್ಯರಿದ್ದಾರೆ ಅಂಥವ್ರು ನಾವು ಗೌರವಿಸಲೇಬೇಕು. ಈ ಒಂದು ಸಂದರ್ಭದಲ್ಲಿ ಅವರು ಸಮಾಜದ ಸ್ವಾಸ್ಥ್ಯವನ್ನು, ಆರೋಗ್ಯವನ್ನು ಮತ್ತು ಬೇಕಾಗಿರುವ ಎಲ್ಲ ಸೌಲಭ್ಯಗಳನ್ನು ಇವೆಲ್ಲವನ್ನು ಒದಗಿಸಿಕೊಳ್ಳಲಿಕ್ಕೆ ನಾವು ಅಧಿಕಾರಿಗಳು ಎಷ್ಟೇ ಇದ್ದರೂ ಕೂಡ ಅಲ್ಲಿ ಕಾರ್ಯ ಕೈಯಿಂದ ಮಾಡಲೇಬೇಕಾಗ್ತದೆ. ಎಂಥ ಒಂದು ಕೆಲಸ ಇದ್ರೂ ಕೂಡ ಕೈಗೆ ತೆಕ್ಕೊಂಡು ಇವತ್ತು ಮಾಡ್ತಾ ಬಂದಿದ್ದಾರೆ. ನನಗೂ ಕೂಡ ಅವರಿಗೆ ನಮ್ಮ ಪೌರ ಕಾರ್ಮಿಕರಿಗೆ ಎಷ್ಟು ಒಂದು ಜನಸಾಮಾನ್ಯರ ಆರೋಗ್ಯ ಬಗ್ಗೆ, ಸ್ವಚ್ಛತೆ ಬಗ್ಗೆ ಕಾಳಜಿ ಇದೆಯೋ ಅದೇ ಥರನಾಗಿ ನಮಗೂ ಕೂಡ ಅವರ ಬಗ್ಗೆ, ಅವರ ಕುಟುಂಬದ ಎಲ್ಲ ಸದಸ್ಯರ ಬಗ್ಗೆ ಕಾಳಜಿ ನಾವು ಕೂಡ ಇಟ್ಕೊಳ್ಬೇಕಾಗ್ತದೆ. ಅದಕ್ಕೆ ಅಷ್ಟೇ ಅಲ್ಲ, ಪೌರ ಕಾರ್ಮಿಕರು ಬಹಳಷ್ಟು ಕೆಲಸಗಳನ್ನು ಸ್ವಚ್ಛತೆಗೋಸ್ಕರ ಮತ್ತು ಸರಿಯಾದ ನೀರು, ಶುದ್ಧವಾದ ನೀರು ಪೂರೈಸುವುದು ಕೂಡ ಆ ಕಾರ್ಮಿಕರು ಕೂಡ ಆಗಿದೆ. ಮತ್ತು ಮೇಲಾಗಿ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ಈ ಒಂದು ಜನತೆಯ ಆರೋಗ್ಯ ಕಾಪಾಡೋದು ಕೂಡ ಅಷ್ಟೇ ಮಹತ್ವದ್ದಾಗಿದೆ. ಅದಕ್ಕೆ ಅವರಲ್ಲಿ ವಿನಂತಿ ಮಾಡಿಕೊಡ್ತೀನಿ, ನಮ್ಮ ಆರೋಗ್ಯ ನೀವು ಕಾಪಾಡಬೇಕಾದ್ರೆ ನಿಮ್ಮ ಆರೋಗ್ಯ ನೀವು ಕಾಪಾಡಿಕೊಂಡು ನಿಮಗೆ ಬಿಟ್ಟಿದ್ದಾಗಿದೆ, ನಮಗೇನು ಮಾಡೋಕ್ಕೆ ಬರಂಗಿಲ್ಲ. ಅದಕ್ಕೆ ಯಾವುದೇ ಒಂದು ಸಂಭಾಷಣೆಗಳು ಕುಡಿದು ಮಂದಿ ನಿಂತ ಹೆಸರಿದ್ರೆ ಅದನ್ನು ಬಿಟ್ಟು ಬಿಡಬೇಕಂತ ಹೇಳಿ ಕೈ ಮುಗಿದವರಲ್ಲಿ ನಾನು ಕೇಳ್ಕೊತೇನೆ. ನಾನು ನಮ್ಮ ಆರೋಗ್ಯ, ನಿಮ್ಮ ಆರೋಗ್ಯ ಚಲೋ ಇತ್ತಂದ್ರೆ ನಮ್ಮ ಆರೋಗ್ಯ ಅದೇ ತಿರುಗಂದ್ರೆ ಆ ಕಡೆ ಎಲ್ಲ ಮಾಡಿ 8 ತಾಸ ಕೆಲಸ ಒಳ್ಳೆ ಮಂದಿಗೆ ಕೆಲಸ ಮಾಡಿ ದೇವರು ನೋಡ್ಕೊಂಡ್ರೆ ಕೆಲವು ಮಂದಿಗೆ ತಾಸು ಆಗ್ತದೆ. ನೀವು ಸದೃಢವಾಗಿದ್ದರೆ ತಮ್ಮಲ್ಲಿ ಮಾನಸಿಕ ಸದೃಢತೆ ಮತ್ತು ಶಾರೀರಿಕ ಸದೃಢತೆಯನ್ನು ಮಾಡ್ಕೊಂಡು ನೀವು ಚೆನ್ನಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯತೆ ಇದೆ. ಈ ಸಂದರ್ಭದಲ್ಲಿ ಪೌರಾಯುಕ್ತರಾದ ಜ್ಯೋತಿ ಗಿರೀಶ್ ಮತ್ತು ನಗರಸಭೆ ಅಧ್ಯಕ್ಷರಾದ ಈಶ್ವರ್ ವಾಳನವರ ಕೂಡ ಮಾತನಾಡಿದರು. ಯಾಕಂದ್ರೆ ಇವತ್ತು ಪೌರ ಕಾರ್ಮಿಕರು ನಮ್ಮಲ್ಲಿ ಸ್ವಚ್ಛತೆ ಅವರು ಇರಲಿಲ್ಲ, ಒಂದು ದಿವಸ ಕಸ ತೆಗಿಲಿಲ್ಲ ಅಥವಾ ಬೆಟ್ಟ ತೆಗಿಲಿಲ್ಲ ಅಂದ್ರೆ ನಮ್ಮ ಜಮಖಂಡಿ ಏನೇನು ಪುರುಷ ಆಗೈತಿ. ಅವರೆಲ್ಲೇ ನಾವು ಇವತ್ತು ಎಲ್ಲೇ ನೋಡಿದ್ರು ನಮಗೆ ಬಹಳ ಅಂದ್ರೆ ಬಹಳ ಜಮಖಂಡಿ ವರ್ಷ ನಮಗೆ ಕಾಣ ಬರ್ತದೆ. ಏನು ಇವತ್ತು ಏನೇ ಪ್ರವಾಸ ನಾವು ಯಾಕೆ
ಈ ಸ್ವಚ್ಛ ಭಾರತ ಅಭಿಯಾನ ಹೋಗಿದ್ವಿ ನಾವು. ಯಾವ್ಯಾವ ಇದ್ರಾಗ ಏನೇನು ಹೆಂಗೆ ಕೆಲಸ ಮಾಡಿದ್ರು ಏನೇನು ನೋಡ್ಕೊಂಡು ಹೋದ್ವಿ ನಾವು. ನೀನು ಚಂಡೀಗಢದಾಗ ಏನು ಮಾಡಿ ಚಂಡೀಗಢ ಹೋಗಿದ್ವಿ. ಚಂಡೀಗಢದಾಗ ಪೌರ ಕಾರ್ಮಿಕರು ಏನೇನು ಆಯ್ತು ಏನೇನು ಹೆಂಗೆ ಮಾಡ್ತಾರೋ ಅನ್ನೋದೆಲ್ಲ ತಿಳ್ಕೊಂಡು ಬಂದೆವು. ಪೌರಕಾರ್ಮಿಕರಲ್ಲಿ ಲೋಡರಾಗಲಿ ಎಲ್ಲರಿಗೂ ಕೂಡ ಅವರ ಹುದ್ದೆಗೆ ಅಷ್ಟು ಡಿಮಾಂಡ್ ಬಂದಿದೆ, ಬೇರೆ ಹುದ್ದೆಗಳಿಗೆ ಅಷ್ಟು ಡಿಮಾಂಡ್ ಇಲ್ಲ. ಯಾಕೆಂದ್ರೆ ನೇರವಾಗಿ ಅವರು ನೇಮಕಾತಿ ನಡೀತಾ ಇದೆ. ಸರ್ಕಾರಕ್ಕೆ ಇದಕ್ಕೋಸ್ಕರ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಅದೇ ಕೊಡ್ತಾ ಇದೆ. ಏನು 7.5 ಲಕ್ಷ ನಿಮ್ಮ ಸೈಟ್ ಇತ್ತು, ಪೌರಕಾರ್ಮಿಕರವರಿಗೆ ಸೈಟ್ ಇತ್ತು ಅಂದ್ರೆ ಅವರು ಮನೆ ಕಟ್ಟಲಿಕ್ಕೆ ನೀವು ಬೇರೆ ನಮ್ಮ ಸಾರ್ವಜನಿಕರು ಕೆಟಗರಿ ಮೇಲೆ SC ST ಅದರ್ಸ್ ಕೆಟಗರಿ ಮೇಲೆ ಹೋದ್ರೆ, ಆದ್ರೆ ಇವತ್ತಿನ ದಿವಸ ಹೆಚ್ಚುವರಿ ಮೊತ್ತ 7.5 ಲಕ್ಷ ರೂಪಾಯಿಗಳನ್ನ ಪೌರಕಾರ್ಮಿಕರಿಗೆ ಸೈಟ್ ಇತ್ತಪ್ಪ ಅಂದ್ರೆ, ನಿವೇಶನ ಇತ್ತು ಅಂದ್ರೆ ಮನೆ ಕಟ್ಟಲಿಕ್ಕೆ ಸಪೋರ್ಟ್ ಕೊಡ್ತಾ ಇದೆ. ಅದೇ ರೀತಿ ಈಗಾಗಲೇ ನಮ್ಮ ಜಮಖಂಡಿ ನಗರದಲ್ಲಿ ಕೆಲಸ ಮಾಡ್ತಿದ್ದ 15 ಜನ ಪೌರಕಾರ್ಮಿಕರು ಮನೆ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಈಗ ಹೊಸದಾಗಿ 4 ಜನಕ್ಕೆ ಮತ್ತೆ ಹೊಸದಾಗಿ ಆದೇಶ ಇಟ್ಟಿರುವಾಗಿದೆ. ಅವ್ರಿಗೆ ಮತ್ತೆ 4 ಜನಕ್ಕೆ ಮತ್ತೆ ಮನೆ ಕಟ್ಟಲಿಕ್ಕೆ ಸರ್ಕಾರ ಅನುದಾನ ಕೊಡ್ತಾ ಇದೆ. ಅದರಂತೆ ಅವರ ಮಕ್ಕಳಿಗೆ, ಎಲ್ಲರೂ ಮಕ್ಕಳು ಸ್ಕೂಲ್ ಹೋಗ್ತಿದ್ರು ಆ ರೀತಿ ಸ್ಕೂಲ್ಗೆ ಹೋಗ್ಲಿಕ್ಕೆ ಅವಕಾಶ ಇತ್ತು ಹೊರತು ಬೇರೆ ರೀತಿ ಅವಕಾಶ ಇರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಅವರ ಮಕ್ಕಳಿಗೆ ವಿಶೇಷವಾದ ಕಾಳಜಿಯನ್ನು ವಹಿಸಿ ಸರ್ಕಾರ ಏನ್ ಮಾಡ್ತಾ ಇದೆ, ಮೊರಾರ್ಜಿ ದೇಸಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ ಈ ಸ್ಕೂಲ್ಗಳಲ್ಲಿ ಫ್ರೀ ಆಗಿ ಅಡ್ಮಿಷನ್ ಕೊಡ್ತಾ ಇದೆ. ಬೇರೆಯವರಿಗೆಲ್ಲ ರ್ಯಾಂಕ್ ಬರಬೇಕು, ಸ್ಕೋರ್ ಬರಬೇಕು ಅಂತ ಇದೆ, ಅಥವಾ ಒಂದು ಕೆಟಗರಿ ಇಷ್ಟು ಫಿಕ್ಸ್ ಅಂತ ಇದೆ. ಆದ್ರೆ ಇವತ್ತಿನ ದಿವಸ ಆಗಿಲ್ಲ. ಡೈರೆಕ್ಟ್ ಪೌರಕಾರ್ಮಿಕ ಮಕ್ಕಳು 5ನೇ ತರಗತಿಯಿಂದ 10ನೇ ತರಗತಿವರೆಗೂ ಫ್ರೀ ಅಡ್ಮಿಷನ್ಸ್ ಡೈರೆಕ್ಟ್ ಆಗಿ ಕೊಡ್ತಾ ಇದೆ ಸರ್ಕಾರ. ಈ ಸಂದರ್ಭದಲ್ಲಿ ಶ್ರೀಗಳಾದ ಆನಂದ ದೇವರು ಮತ್ತು ನಗರಸಭೆ ಸದಸ್ಯರಾದ ಕಿರಣ್ ಪಿಸಾಳ್, ಕುಶಾಲ್ ವಾಗ್ಮೋರೆ, ಸುನಿಲ್ ಸಿಂಧೆ, ದಿಲ್ವಾರ್ ಶಿರೋಳ್, ಅನಸೂಯ ಅಸುಗಡೆ ಮುಂತಾದವರು ಉಪಸ್ಥಿತರಿದ್ದರು. ಉದಯ್ ಹುಸ್ಮನಿ, KMM ಕನ್ನಡ ನ್ಯೂಸ್, ಜಮಖಂಡಿ.